This is good news for Indian nurses. ಇದು ಅಮೆರಿಕನ್ ನ್ಯೂಸ್ ನೋಡ್ಕೊಂಡು ಬರ್ರಿ. The department no longer considers nursing as a professional degree. ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ. ಇವತ್ತೊಂದು ಇಂಪಾರ್ಟೆಂಟ್ ನ್ಯೂಸ್ ತೊಗೊಂಡು ಬಂದಿದ್ದೀನಿ. ಅದೇನಂದ್ರೆ ಅಮೆರಿಕಾದಲ್ಲಿ BSc ನರ್ಸಿಂಗ್ ಅನ್ನ ಪ್ರೊಫೆಷನಲ್ ಇಂದ ತೆಗೆದು ನಾನ್ ಪ್ರೊಫೆಷನಲ್ ಹಾಕಿದ್ದಾರೆ. ಇದರಿಂದ ನೀವು ಅನ್ಕೋಬಹುದು ಇದರಿಂದ ನಮ್ಗೆ ನ್ಯೂಸಸ್ ಅಂತ. ನಿಮ್ಗೆ ಗೊತ್ತಿರ್ಬೋದು, ಅಲ್ಲಿ ಅಮೆರಿಕಾದಲ್ಲಿ BSc ನರ್ಸಿಂಗ್ ಅಥವಾ ಯಾವುದೋ ಮೆಡಿಕಲ್ ಫೀಲ್ಡ್ ಪ್ರೊಫೆಷನಲ್ ಇದ್ರೆ ಪ್ರತಿ ವರ್ಷ ಅವ್ರಿಗೆ ಇಂತಿಷ್ಟು ಯೂರೋ ಇಂತಿಷ್ಟು ಡಾಲರ್ಸ್ ಅಂತ ಸ್ಟೈಪಂಡ್ ಸಿಗ್ತಾ ಇತ್ತು. ಇನ್ ಮುಂದೆ ಪ್ರೊಫೆಷನಲ್ ತಗೊಂಡು ನಾನ್ ಪ್ರೊಫೆಷನಲ್ ಹಾಕಿದ್ಮೇಲೆ ಅವ್ರಿಗೆ ಸಿಗ್ತಾ ಇದ್ದ ಸ್ಟೈಪಂಡ್ ರೇಟ್ ಕಮ್ಮಿ ಆಗತ್ತೆ. ಅಲ್ಲಿ ಇಂತಿಷ್ಟು ಮೆಡಿಕಲ್ ಫೀಲ್ಡ್ ಅಥವಾ ಪ್ರೊಫೆಷನಲ್ಗೆ ಇಂತಿಷ್ಟು ಸ್ಟೈಪಂಡ್ ಅಂತ ಒಂದು ರೂಲ್ಸ್ ಇದೆ. ಇವಾಗ ಪ್ರೊಫೆಷನಲ್ ತಗೊಂಡು ನಾನ್ ಪ್ರೊಫೆಷನಲ್ ಹಾಕಿದ ಮೇಲೆ ಸ್ಟೈಪಂಡ್ ರೇಟ್ ಆಟೋಮೆಟಿಕ್ ಡಾಲರ್ಸ್ ಕಮ್ಮಿ ಆಗತ್ತೆ. ಇದರಿಂದ ಅಲ್ಲಿ ಮುಂಬರೋ ದಿನಗಳಲ್ಲಿ ಯಾರು ಮೆಡಿಕಲ್ ಫೀಲ್ಡ್ ತಗೋಕ್ ಇಷ್ಟಪಡೋದಿಲ್ಲ. ಲೈಕ್ BSc ನರ್ಸಿಂಗ್ ಅಲ್ಲಿ, ಫಿಸಿಯೋಥೆರಪಿಸ್ಟ್ ಅಲ್ಲಿ, ಮಿಡ್ ವೈಫ್ ನರ್ಸಿಂಗ್ ಅಲ್ಲಿ ಯಾರು ತಗೋಕ್ ಇಷ್ಟಪಡೋಲ್ಲ. ಅವಾಗ ಏನಾಗತ್ತೆ ಅಂದ್ರೆ ಅಮೆರಿಕಾದಲ್ಲಿ ನರ್ಸಸ್ ಶಾರ್ಟೇಜ್ ಆಗತ್ತೆ. ಅವಾಗ ನರ್ಸಸ್ ಕೊರತೆ ಆದ್ಮೇಲೆ ಅವ್ರು ಆಟೋಮೆಟಿಕ್ ಅಲ್ಲಿ ಬೇರೆ ದೇಶಗಳಿಂದ ನರ್ಸಸ್ ಅನ್ನ ತಗೋತಾರೆ. ಅವಾಗ ಇಂಡಿಯಾಕ್ಕೆ ಅಪರ್ಚುನಿಟಿ ಬರೋ ಸಾಧ್ಯತೆ ಇದೆ. ಇವಾಗ ಗೊತ್ತಿರ್ಬೋದು, ಆಲ್ ಓವರ್ ವರ್ಲ್ಡ್ 3 to 4 ಮಿಲಿಯನ್ ನರ್ಸಸ್ ಕೊರತೆ ಇದೆ. ಇವಾಗ ಯಾರು BSc ನರ್ಸಿಂಗ್ ಮಾಡ್ತಿದ್ದಾರೆ, JNM ನರ್ಸಿಂಗ್ ಮಾಡ್ತಿದ್ದಾರೆ, ಮುಂಬರುವ ವರ್ಷಗಳಲ್ಲಿ ತುಂಬಾ ಅಪರ್ಚುನಿಟಿ ಬರೋ ಸಾಧ್ಯತೆ ಇದೆ. ನಿಮ್ಗೆ ಗೊತ್ತಿರ್ಬೋದು, ನಾನು ಯಾವಾಗ ಅಥವಾ ನನ್ನ ಫ್ರೆಂಡ್ಸ್ ನಾವೆಲ್ಲ BSc ನರ್ಸಿಂಗ್ ಮಾಡ್ತಾ ಇದೀವಿ, ಓನ್ಲಿ 4 to 5 ಕಾಲೇಜ್ ಅಷ್ಟೇ ಇತ್ತು ಬೆಳಗಾವಿಯಲ್ಲಿ. ಇವಾಗ ಏನಿಲ್ಲ ಅಂದ್ರೂ 20 to 25 ನರ್ಸಸ್ BSc ನರ್ಸಿಂಗ್ ಕಾಲೇಜ್ ಇದೆ. ಸೊ ಯಾರು ಹೋಪ್ ಕಳ್ಕೊಬೇಡ್ರಿ, ತುಂಬಾ ವರ್ಕ್ ಮಾಡಿ. ಮತ್ತೆ ನಿಮ್ಗೆ ಗೊತ್ತಿರ್ಬೋದು, ಅಮೆರಿಕನ್ ಕಂಟ್ರಿಗೆ ಹೋಗ್ಬೇಕಂದ್ರೆ ನಿಮ್ಗೆ ಇಂಗ್ಲಿಷ್ ಚಲೋ ಇರ್ಬೇಕು. ಇಂಗ್ಲಿಷ್ ಚಲೋ ಇದ್ರೆ ನೀವು IELTS ಅಥವಾ OET ಎಕ್ಸಾಮ್ ಬರೆದು ಆಟೋಮೆಟಿಕ್ ಆಗಿ ಅಮೆರಿಕಾಗೆ ಎಲಿಜಿಬಲ್ ಆಗ್ತೀರಾ.